ನಾವು ಭಾರತೀಯರು, ನಮ್ಮಲ್ಲಿ ನದಿಗಳು ಹರಿತಿದೆ, ಗಿರಿ ಪರ್ವತಗಳು ನಡನಡಿಸ್ತಿದೆ, ನೂರಾರು ಭಾಷೆಗಳಿವೆ, ನೂರಾರು ಸಂಸ್ಕೃತಿಗಳಿವೆ, ನೂರಾರು ಧರ್ಮದ ಆಚರಣೆಗಳನ್ನು ನಾವು ಮಾಡ್ತಾ ಇದ್ದೀವಿ. ಇವೆಲ್ಲವೂ ಕೂಡ ಯಾಕೆ ಆಗ್ತಾ ಇದೆಯಪ್ಪ ಅಂತ ನೋಡಿದ್ರೆ ಹಿಂದಿನವರ ಹೋರಾಟ ಜೊತೆಗೆ ಅವರ ಬಲಿದಾನ. ಯಾವ ದೇಶ ತನ್ನ ಬಲಿದಾನವನ್ನ ಸ್ಮರಣೆ ಮಾಡ್ಕೊಳ್ಳಲ್ವೋ, ಯಾವ ದೇಶ ತನ್ನ ಬಲಿದಾನಗಳನ್ನ ಇಂದಿನ ಪೀಳಿಗೆಗೆ ಮುಂದಿನ ಪೀಳಿಗೆಗೆ ತಲುಪಿಸೋದಿಲ್ವೋ ಆ ದೇಶದ ಸಮಾಜ ಉನ್ನತ ಮಟ್ಟಕ್ಕೆ ತೆಗೆದುಕೊಳ್ಳಲು ಸಾಧ್ಯವೇ ಇಲ್ಲ ಅನ್ನೋ ಮಾತನ್ನ ಹೇಳ್ತಾರೆ. ಆ ದೃಷ್ಟಿಕೋನದಲ್ಲಿ ನೋಡೋದಾದ್ರೆ ಭೈರಪ್ಪನವರ ಆವರಣ ಕೃತಿಯನ್ನ ಪ್ರತಿಯೊಬ್ಬ ಭಾರತೀಯನು ಓದಲೇಬೇಕಾದ ಕೃತಿ ಅಂತ ನನಗನ್ಸುತ್ತದೆ. ನಮ್ಮ ಸಂಸ್ಕೃತಿಯ ಮೇಲೆ, ನಮ್ಮ ನಂಬಿಕೆಗಳ ಮೇಲೆ, ನಮ್ಮ ಶ್ರದ್ಧಾ ಕೇಂದ್ರಗಳ ಮೇಲೆ ನಡೆದಂತ ದಾಳಿಗಳನ್ನ ನಮ್ಮ ಹಿಂದಿನವರು ಯಾವ ರೀತಿ ಎದುರಿಸ್ತಾ ಇದ್ರು, ಯಾವ ರೀತಿ ನಮ್ಮ ಆ ಹೆಣ್ಣು ಮಕ್ಕಳಾಗ್ಲಿ, ಆಗಿನ ಕಾಲ ರಾಜರಾಗ್ಲಿ, ಆಗಿನ ಕಾಲ ರಾಣಿಯರಾಗ್ಲಿ ಅದನ್ನ ಎದುರಿಸ್ತಾ ಇದ್ರು ಅನ್ನೋದನ್ನ ಆವರಣ ಕೃತಿಯಲ್ಲಿ ದಾಖಲೆಗಳ ಸಮೇತ ಭೈರಪ್ಪನವರು ಕಟ್ಟಿಕೊಟ್ಟಿದ್ದಾರೆ. ರಾಜಸ್ಥಾನದಲ್ಲಿ ಈ ದಾಳಿಕೋರು ದಾಳಿ ಮಾಡ್ತಾರೆ ಅಂತ ಒಬ್ಬ ರಾಜನಿಗೆ ಗೊತ್ತಾದಾಗ ಆ ರಾಜನಿಗೆ ಗೊತ್ತಿರುತ್ತೆ ದಾಳಿಕೋರನ್ನ ಎದುರಿಸಲಿಕ್ಕೆ ನಾವೆಷ್ಟು ಸಮರ್ಥರ ಪ್ರಜ್ಞೆ ಅವನಿಗಿರುತ್ತೆ. ನಾವು ಸಾಧ್ಯವಾದಷ್ಟು ದಾಳಿಗಳನ್ನ ಎದುರಿಸ್ತಾನ, ಜೀವಂತವಾಗಿ ಮಾತ್ರ ಅವರಿಗೆ ನಾವು ಸಿಗೋದು ಬೇಡ ಅಂತ ಹೇಳಿ ತೀರ್ಮಾನ ತಗೊಂಡಿರ್ತಾರೆ. ಆ ಸಂದರ್ಭದಲ್ಲಿ ಅಲ್ಲಿನ ಖಾಲಿಯಾದ ಕಲ್ಯಾಣಿಗಳಲ್ಲಿ ಸೌದೆಗಳನ್ನ ತುಂಬಿರ್ತಾರೆ. ರಾಜ, ರಾಣಿ ಮತ್ತೆ ಅಲ್ಲಿ ಹೆಣ್ಣು ಮಕ್ಕಳು ಸೇರಿದಂತೆ ದಾಳಿಕೋರರನ್ನ ಎದುರಿಸಿ ಪ್ರಯತ್ನ ಪಡ್ತಾರೆ. ಇನ್ನು ಸಾಧ್ಯ ಇಲ್ಲ, ನಾವು ಸೋತ್ಬಿಡ್ತೀವಿ ಅನ್ನೋ ಸಂದರ್ಭ ಬಂದಾಗ ಜೀವಂತವಾಗಿ ಸಿಗಬಾರ್ದು ಅನ್ನೋ ಕಾರಣಕ್ಕೆ ಆ ತುಂಬಿಟ್ಟಂತ ಸೌದೆಗಳಿಗೆ ಬೆಂಕಿಯನ್ನು ಹಚ್ಚಿ ಜೀವಂತವಾಗಿ ಅಗ್ನಿ ಪ್ರವೇಶವನ್ನ ಮಾಡೋದ್ರ ಮುಖಾಂತರ ಪ್ರಾಣ ಕೊಟ್ಟೇವೋ ಮಾನ ಕೊಡುವುದಿಲ್ಲ ಅನ್ನೋ ಸಂಸ್ಕಾರವನ್ನ ಆಗಿನ ಕಾಲದ ಮಹಿಳೆಯರು ಮಾಡಿದ್ರು ಅನ್ನೋದನ್ನ ದಾಖಲೆಗಳ ಸಮೇತ ನಮ್ಮ ಭೈರಪ್ಪನವರು ಆವರಣದಲ್ಲಿ ಕಟ್ಕೊಟ್ಟಿದ್ದಾರೆ. ಭೈರಪ್ಪನ ಕೃತಿಗಳ ಬಗ್ಗೆ ಹೇಳ್ಬೇಕಾದ್ರೆ ಬಹಳಷ್ಟು ಜನ ಹೇಳ್ತಾ ಹೋದ್ರು. ಭಾರತದ ಬಹುತೇಕ ಭಾಷೆಗಳಲ್ಲಿ ಕೃತಿಗಳು ಅನುವಾದಗಳಾಗಿವೆ. ಪರವಾನ ಕೃತಿ ರಷ್ಯನ್ ಮತ್ತು ಚೀನಾ ಭಾಷೆಗಳು ಕೂಡ ಪ್ರಕಟವಾಗಿದೆ ಅನ್ನೋದು ನಮ್ಮ ಹೆಮ್ಮೆಯ ಸಂಕೇತಗಳು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಭಾರತೀಯನಾಗಿ ಹುಟ್ಟಿದ ಮೇಲೆ, ಅದು ಕನ್ನಡಿಗರಾಗಿ ಹುಟ್ಟಿದ ಮೇಲೆ ನನಗನ್ಸಿತ್ತು ಕುವೆಂಪುರವರ ಮಲೆಗಳಲ್ಲಿ ಮದುಮಗಳು ಕೃತಿನ ಓದಲೇಬೇಕು ಅಂತ ಅನ್ಸಿತ್ತು. ಭೈರಪ್ಪನವರ ಕೃತಿಗಳನ್ನ ಓದಿದ ನಂತರ ಭೈರಪ್ಪನವರ ಆವರಣವನ್ನ ಭಾರತೀಯನಾದ ನಾನು ಪ್ರತಿಯೊಬ್ಬರು ಓದಲೇಬೇಕಂತ ಅನ್ಸಿದೆ. ಆವರಣ ಇರ್ಬೋದು, ಪರ್ವ ಇರ್ಬೋದು, ಭಿತ್ತಿ ಇರ್ಬೋದು. ಈ ನಿರಾಕರಣ ಅಂತ ಒಂದು ಪುಸ್ತಕ 160-170 ಪುಟಗಳ ಪುಸ್ತಕ ಸುಮ್ನೆ ಆನಂದ್ ಸರ್ಗೆ ತರಿಸಿ ಅಂತ ಹೇಳಿದ್ರು. ಪಾಪ ಸರ್ ತರಿಸಿದ್ವಿ. ಸುಮ್ನೆ 4 ಪುಟ ಓದನ್ನ ತೆಗೆದ್ರೆ 150 ಪುಟಗಳನ್ನ ಒಂದೇ ತಿಂಗಳಿಗೆ ಓದಲೇಬೇಕು ಅನ್ನೋ ತರ ಕರ್ಕೊಂಡು ಹೋಗ್ಬಿಡುತ್ತೆ ಕೃತಿ. ಇರ್ಲಿ, ಇಷ್ಟೇ ಅಂತ ಅವಕಾಶ ಕೊಡಿಸ್ತಾ ನಮ್ಮ ಮಾತು ಮುಗಿಸಿ. ನಮಸ್ಕಾರ.